ನಮ್ಮ ಕನ್ನಡದ ನಟ ಈಗ 200 ಕೋಟಿ ಹಣವನ್ನು ತೆಗೆದುಕೊಳ್ತಿರುವಂತಹ ಒಂದು ವಿಚಾರ. ಈ ಎರಡೂ ಸಿನಿಮಾಗಳು ಅಂಬಾನಿ ಹತ್ರನೂ ಕೂಡ ಕೂರಿಸ್ಕೊಳ್ಳುವಂತಹ ಒಂದು ಕೆಲಸ ಮಾಡಿರುವಂಥದ್ದು. ಕಳ್ಳನಟನ ಪಾತ್ರಕ್ಕೆ ಅವರು ತೆಗೆದುಕೊಳ್ಳುತ್ತಿರುವಂತಹ ರೆಮ್ಯುನರೇಷನ್ನು ಸುಮಾರು 200 ಕೋಟಿ. ದೊಡ್ಡ ನಟರನ್ನೇ ಅವರು ಈಗ ಕಂಪ್ಲೀಟ್ ಆಗಿ ಬೀಟ್ ಮಾಡಿ ಅವರು ಈಗ ಮುಂದಿನ ಸಾಲಲ್ಲಿ ನಿಂತ್ಕೊಂಡಿರುವಂತಹ ಒಂದು ವಿಚಾರ. ಕನ್ನಡಿಗರ ಒಂದು ಹೆಮ್ಮೆಯ ಒಂದು ವಿಚಾರ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ರಾವಣನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇರೋದು. ನಮಸ್ಕಾರ ವೀಕ್ಷಕರೇ, ಫ್ರೀಡಮ್ ಟಿವಿಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ನಾನಿವತ್ತು ಹೇಳೋದಕ್ಕೆ ಹೊರಟಿರುವಂತಹ ವಿಚಾರ ಏನಪ್ಪ ಅಂತಂದರೆ, ಸ್ಯಾಂಡಲ್ವುಡ್ನ ಮೇರು ನಟನೊಬ್ಬ 200 ಕೋಟಿ ಹಣವನ್ನು ತೆಗೆದುಕೊಳ್ಳುತ್ತಿರುವಂತಹ ಒಂದು ವಿಚಾರ. ನೀವು ನಂಬಲ್ಲ, ಸಲ್ಮಾನ್ ಖಾನ್ ಆಗಿರ್ಬೋದು, ಶಾರುಖ್ ಖಾನ್ ಆಗಿರ್ಬೋದು, ಪ್ರಭಾಸ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಕೇವಲ 100ರಿಂದ 150 ಕೋಟಿ ಹಣವನ್ನು ಮಾತ್ರ ಒಂದು ಸಿನಿಮಾಕ್ಕೆ ಅವರು ತೆಗೆದುಕೊಳ್ತಿರುವಂತಹದ್ದು. ಅವರೆಲ್ಲರನ್ನೂ ಕೂಡ ಈಗ ಬೀಟ್ ಮಾಡಿ ನಮ್ಮ ಕನ್ನಡದ ಪ್ರತಿಭೆ, ನಮ್ಮ ಕನ್ನಡದ ನಟ ಈಗ 200 ಕೋಟಿ ಹಣವನ್ನು ತೆಗೆದುಕೊಳ್ತಿರುವಂತಹ ಒಂದು ವಿಚಾರ. ಎಸ್, ನಾನು ಇವತ್ತು ಹೇಳೋದಕ್ಕೆ ಹೊರಟಿರುವಂತಹ ನಟ ಬೇರೆ ಯಾರೂ ಅಲ್ಲ, ರಾಕಿಂಗ್ ಸ್ಟಾರ್ ಯಶ್. ರಾಕಿಂಗ್ ಸ್ಟಾರ್ ಯಶ್ ಬಗ್ಗೆ ನಾವೆಷ್ಟು ಹೇಳಿದ್ರೂ ಕೂಡ ಸಾಲಲ್ಲ. ಯಾಕೆಂತಂದರೆ ಅವರು ಬೆಳೆದು ಬಂದಂತಹ ರೀತಿ ಇದೆಯಲ್ಲ, ನಿಜಕ್ಕೂ ಶ್ಲಾಘನೀಯ. ಯಾಕೆಂತಂದರೆ ಅವರು ಮಾಡಿದಂತಹ ಬೆರಳೆಣಿಕೆಯಷ್ಟು ಸಿನಿಮಾಗಳು ಮಾತ್ರ, ಅದರಲ್ಲಿ ಪ್ರಮುಖವಾಗಿ KGF 1 ಹಾಗೂ KGF 2 ಈ ಎರಡೂ ಸಿನಿಮಾಗಳು ಕರ್ನಾಟಕ ಮಾತ್ರ ಅಲ್ಲ, ಇಡೀ ಇಂಡಿಯಾದಲ್ಲೇ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿರುವಂತಹ ಎರಡೂ ಸಿನಿಮಾಗಳು ಕೂಡ. ಸೊ ಹಾಗಾಗಿ ಈ ಎರಡೂ ಸಿನಿಮಾಗಳು ರಾಕಿಂಗ್ ಸ್ಟಾರ್ ಯಶ್ ಅವರನ್ನ ಅಂಬಾನಿ ಹತ್ರನೂ ಕೂಡ ಕೂರಿಸ್ಕೊಳ್ಳುವಂತಹ ಒಂದು ಕೆಲಸ ಮಾಡಿರುವಂತಹದ್ದು. ಅಂದರೆ ಈ ಎರಡೂ ಸಿನಿಮಾಗಳು ಕರ್ನಾಟಕ ಮಾತ್ರ ಅಲ್ಲ, ಇಡೀ ಇಂಡಿಯಾದಲ್ಲೇ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡಿರುವಂತಹ ಸಿನಿಮಾಗಳು. ಸೊ ಈ ಒಂದು ಸಿನಿಮಾ ಆದ ನಂತರ ರಾಕಿಂಗ್ ಸ್ಟಾರ್ ಯಶ್ ಅವರು ಯಾವ ಸಿನಿಮಾದಲ್ಲಿ ನಟಿಸ್ತಾರೆ, ಯಾವ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ, ಯಾರ ಬ್ಯಾನರಲ್ಲಿ ಕಾಣಿಸ್ಕೊಳ್ತಾರೆ, ಸೊ ಈ ಎಲ್ಲ ವಿಚಾರಗಳು ಕಳೆದ ಸುಮಾರು 1.5-2 ವರ್ಷಗಳಿಂದ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿತ್ತು. ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಕಿಂಗ್ ಸ್ಟಾರ್ ಯಶ್ ಅವರು ಟಾಕ್ಸಿಕ್ ಅನ್ನೋ ಒಂದು ಸಿನಿಮಾ ಕೂಡ ಮಾಡ್ತಿದ್ದಾರೆ. ಆ ಒಂದು ಸಿನಿಮಾದ ಚಿತ್ರೀಕರಣ ಈಗ ಕಂಪ್ಲೀಟಾಗಿ ಮುಗಿತಾ ಬರ್ತಾ ಇರುವಂತಹದ್ದು. ಸೊ ಆ ಒಂದು ಸಿನಿಮಾದ ಚಿತ್ರೀಕರಣ ಬರದಿಂದ ಸಾಗ್ತಾ ಇರುವಂತಹದ್ದು. ಸೊ ಅದರ ನಡುವೆ ಈಗ ಬಾಲಿವುಡ್ಡಲ್ಲಿ ಒಂದು ಸಿನಿಮಾ ನಿರ್ಮಾಣ ಆಗ್ತಿರುವಂತಹದ್ದು. ಆ ಒಂದು ಸಿನಿಮಾದ ಹೆಸರು ರಾಮಾಯಣ. ಎಸ್, ರಾಮಾಯಣ ಅನ್ನೋ ಒಂದು ಸಿನಿಮಾ ಈಗ ಬಾಲಿವುಡ್ ಮಾತ್ರ ಅಲ್ಲ, ಇಡೀ ಭಾರತೀಯ ಚಿತ್ರರಂಗದಲ್ಲಿ ಈ ಒಂದು ಸಿನಿಮಾ ದೊಡ್ಡ ಬಜೆಟಲ್ಲಿ ನಿರ್ಮಾಣ ಆಗ್ತಿರುವಂತಹ ಒಂದು ಸಿನಿಮಾ. ಈ ಒಂದು ಸಿನಿಮಾಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಅವರು ನಟ ಅಲ್ಲ, ಬಂಡವಾಳವನ್ನು ಕೂಡ ಹೂಡ್ತಿರುವಂತಹದ್ದು. ನೀವು ನಂಬಲ್ಲ, ಈ ಒಂದು ಸಿನಿಮಾಗೆ ರಾಕಿಂಗ್ ಸ್ಟಾರ್ ಯಶ್ ಅವರು ಸುಮಾರು 200 ಕೋಟಿ ಹಣವನ್ನು ರೆಮ್ಯುನರೇಷನ್ ಆಗಿ ತೆಗೆದುಕೊಳ್ಳುತ್ತಿರುವಂತಹದ್ದು. ಹೌದು, ಯಾಕೆಂತಂದರೆ ಇಲ್ಲಿ ಒಂದು ವಿಚಾರವನ್ನು ಹೇಳಲೇಬೇಕಾಗುತ್ತೆ. ಇಲ್ಲಿ ರಾಮಾಯಣ ಅನ್ನೋ ಒಂದು ಸಿನಿಮಾದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಕಳ್ಳನಟನ ಪಾತ್ರವನ್ನು ಮಾಡ್ತಾ ಇರುವಂತಹದ್ದು. ಮೇಯ್ನ್ ಹೀರೋ ಆಗಿ ಮಾಡ್ತಾ ಇಲ್ಲ, ಕಳ್ಳನಟನ ಪಾತ್ರಕ್ಕೆ ಅವರು ತೆಗೆದುಕೊಳ್ಳುತ್ತಿರುವಂತಹ ರೆಮ್ಯುನರೇಷನ್ನು ಸುಮಾರು 200 ಕೋಟಿ. ನೀವು ನಂಬಲ್ಲ, ಪ್ರಭಾಸ್ ಆಗಿರ್ಬೋದು, ಸಲ್ಮಾನ್ ಖಾನ್ ಆಗಿರ್ಬೋದು, ಹಾಗೆ ಶಾರುಖ್ ಖಾನ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಒಂದೊಂದು ಸಿನಿಮಾಕ್ಕೆ ಅವರು ತೆಗೆದುಕೊಳ್ಳುವಂತಹ ರೆಮ್ಯುನರೇಷನ್ನು ಸುಮಾರು 100ರಿಂದ 120 ಕೋಟಿ, ಮ್ಯಾಕ್ಸಿಮಮ್ 150 ಕೋಟಿ. ಆದರೆ ಮೊದಲ ಬಾರಿಗೆ ಒಬ್ಬ ವಿಲನ್ಗೆ ಮೊದಲ ಬಾರಿಗೆ ಒಬ್ಬ ವಿಲನ್ ಪಾತ್ರಕ್ಕೆ ಸುಮಾರು 200 ಕೋಟಿ ಹಣವನ್ನು ತೆಗೆದುಕೊಳ್ಳುತ್ತಿರುವ ವ್ಯಕ್ತಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್. ಹೌದು, ಈಗ ರಾಕಿಂಗ್ ಸ್ಟಾರ್ ಯಶ್ ಅವರು ತೆಗೆದುಕೊಳ್ಳುತ್ತಿರುವಂತಹ ಒಂದು ಸಂಭಾವನೆ ಬಗ್ಗೆ ಇಡೀ ದೇಶವ್ಯಾಪ್ತಿ ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಗ್ತಿದೆ. ಏಕೆಂತಂದರೆ ಇಲ್ಲಿ ಕಲ್ಕಿ ಅಂತ ಹೇಳಿ ಒಂದು ಸಿನಿಮಾ ಬಂತು, ಪ್ರಭಾಸ್ ಅವರ ಒಂದು ಸಿನಿಮಾ. ಆ ಒಂದು ಸಿನಿಮಾದಲ್ಲಿ ಮೇರು ನಟ ಕಮಲ್ ಹಾಸನ್ ಕೂಡ ಆಕ್ಟ್ ಮಾಡಿದ್ರು, ಅಂದರೆ ಕಳ್ಳನಟನ ಪಾತ್ರದಲ್ಲಿ ಅವರು ಕಾಣಿಸ್ಕೊಂಡಿದ್ರು. ಸೊ ಅವರು ತೆಗೆದುಕೊಂಡಂತಹ ಒಂದು ರೆಮ್ಯುನರೇಷನ್ ಕೇವಲ 40 ಕೋಟಿ. ಸೊ ಈಗ ರಾಮಾಯಣದಲ್ಲಿ ರಾವಣನ ಪಾತ್ರಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಅವರು
ಸುಮಾರು 200 ಕೋಟಿ ಹಣವನ್ನು ತೆಗೆದುಕೊಳ್ತಿರುವಂತಹ ಒಂದು ವಿಚಾರ. ಸೊ ಹಾಗಾಗಿ ಈಗ ಈ ಒಂದು ಸಂಭಾವನೆಯ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಕೂಡ ಮಾಡ್ತಿರುವಂಥದ್ದು. ಯಾಕೆಂತಂದರೆ ಸಲ್ಮಾನ್ ಖಾನ್, ಶಾರುಖ್ ಖಾನ್, ಪ್ರಭಾಸ್ ಇಂತಿಂಥ ದೊಡ್ಡ ನಟರನ್ನೇ ಅವರು ಈಗ ಕಂಪ್ಲೀಟಾಗಿ ಬೀಟ್ ಮಾಡಿ ಅವರು ಈಗ ಮುಂದಿನ ಸಾಲಲ್ಲಿ ನಿಂತ್ಕೊಂಡಿರುವಂತಹ ಒಂದು ವಿಚಾರ. ಅದು ನಮ್ಮ ಕನ್ನಡಿಗರ ಹೆಮ್ಮೆ. ನಿಜಕ್ಕೂ ಅದರಲ್ಲೂ ಕರ್ನಾಟಕ, ಇಡೀ ಕರ್ನಾಟಕವೇ ಖುಷಿ ಪಡುವಂತಹ ಒಂದು ವಿಚಾರ. ಯಾಕೆಂತಂದರೆ ಯಶ್ ಅವರು ಬೆಳೆದು ಬಂದಂತಹ ರೀತಿ ಇದೆಯಲ್ಲ, ನಿಜಕ್ಕೂ ಶ್ಲಾಘನೀಯ. ಯಾಕೆಂತಂದರೆ ಅವರು ಸಣ್ಣ ಸಣ್ಣ ಸಿನಿಮಾದಿಂದ ಒಂದೊಂದು ಸೀರಿಯಲ್ ಮಾಡಿಕೊಂಡು ಇವತ್ತು ಈ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ, ಅದರಲ್ಲೂ ಕರ್ನಾಟಕ ಮಾತ್ರವಲ್ಲ ಇಡೀ ವಿಶ್ವವೇ ಅವರನ್ನು ಕೊಂಡಾಡುವಂತಹ ಒಂದು ಸಿನಿಮಾದಲ್ಲಿ ಈಗ ನಟನೆಯನ್ನು ಮಾಡ್ತಿರುವಂತಹದ್ದು. ಅದರಲ್ಲೂ ಖಳನಟನ ಪಾತ್ರಕ್ಕೆ ಸುಮಾರು 200 ಕೋಟಿ ಹಣವನ್ನು ಅವರು ರೆಮ್ಯುನರೇಷನ್ ಆಗಿ ಪಡೆದುಕೊಳ್ಳುತ್ತಿರುವಂತಹ ಒಂದು ವಿಚಾರ. ಸೊ ಹಾಗಾಗಿ ಈಗ ಈ ಒಂದು ಸಿನಿಮಾ ಮೂಲಕ ಅವರು 200 ಕೋಟಿ ಹಣವನ್ನು ತೆಗೆದುಕೊಳ್ತಾ ಇದ್ದಾರೆ. ಈ ಒಂದು ಸಿನಿಮಾವನ್ನು ಈಗಾಗಲೇ ನಿತೇಶ್ ತಿವಾರಿ ಅಂತೇಳಿ ಅವರು ಸಿನಿಮಾವನ್ನು ಪ್ರೊಡ್ಯೂಸ್ ಮಾಡ್ತಿರುವಂಥದ್ದು. ಜೊತೆಗೆ ನಿತೇಶ್ ತಿವಾರಿ ಜೊತೆ ರಾಕಿಂಗ್ ಸ್ಟಾರ್ ಯಶ್ ಕೂಡ ರಾಮಾಯಣ ಸಿನಿಮಾಕ್ಕೆ ಬಂಡವಾಳವನ್ನು ಹೂಡ್ತಿರುವಂಥದ್ದು. ಜೊತೆಗೆ ಈ ಸಿನಿಮಾದ ಸೀತೆಯ ಪಾತ್ರವನ್ನು, ಅಂದರೆ ರಾಮನ ಪಾತ್ರದಲ್ಲಿ ರಣಬೀರ್ ಕಪೂರ್ ಅವರು ಕಾಣಿಸ್ಕೊಂಡ್ರೆ ಸೀತೆಯ ಪಾತ್ರದಲ್ಲಿ ಸಾಯಿ ಪಲ್ಲವಿ ಅವರು ಕೂಡ ಕಾಣಿಸ್ಕೊಳ್ತಿದ್ದಾರೆ. ಇನ್ನು ರಾವಣನ ಪಾತ್ರದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ಈ ಒಂದು ಸಿನಿಮಾ ಮೂಲಕ ಅವರು 200 ಕೋಟಿ ಹಣವನ್ನು ತೆಗೆದುಕೊಳ್ತಿರುವುದು ಇದು ಇಡೀ ಕನ್ನಡಿಗರ ಒಂದು ಹೆಮ್ಮೆಯ ಒಂದು ವಿಚಾರ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆಂತಂದರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಬೆಳೆದಂತಹ ಒಂದು ರೀತಿ ಇದೆಯಲ್ಲ, ಆ ಒಂದು ಬೆಳವಣಿಗೆಯನ್ನು ಪ್ರತಿಯೊಬ್ಬರು ಕೂಡ ಇವತ್ತು ಎಲ್ಲರೂ ಕೂಡ ಮೂಗಿನ ಮೇಲೆ ಬೆರಳಿಟ್ಟು ಮಾತನಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂತಂದರೆ ಯಾವ ನಟರು ಕೂಡ ಈ ಒಂದು ಮಟ್ಟದಲ್ಲಿ, ಅಂದರೆ ಕಡಿಮೆ ಅವಧಿಯಲ್ಲಿ ಜೊತೆಗೆ ಕಡಿಮೆ ಸಿನಿಮಾಗಳನ್ನು ಮಾಡಿ ಇಷ್ಟು ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಿದಂತಹ ಕೀರ್ತಿ ಅದು ಯಾರಿಗಾದರೂ ಇದೆ ಅಂತಂದರೆ ಅದು ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಮಾತ್ರ ಸಲ್ಲುತ್ತೆ. ಸೊ ಹಾಗಾಗಿ ಈಗ ಇಡೀ ವಿಶ್ವವೇ ತಿರುಗಿ ನೋಡುವಂತಹ ಒಂದು ಸಿನಿಮಾದಲ್ಲಿ ಈಗ ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ಕಾಣಿಸ್ಕೊಳ್ತಿದ್ದಾರೆ. ಅದರಲ್ಲೂ ರಾವಣನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇರೋದು. ಈಗಾಗಲೇ ಅವರ ಬಹುನಿರೀಕ್ಷಿತ ಮತ್ತೊಂದು ಸಿನಿಮಾ ಯಾವುದಪ್ಪ ಅಂತಂದರೆ ಟಾಕ್ಸಿಕ್ ಸಿನಿಮಾ ಕೂಡ ಈಗಾಗಲೇ ಚಿತ್ರೀಕರಣ ಆಗ್ತಿರುವಂತಹದ್ದು. ಅಂದರೆ ಈಗಾಗಲೇ ಈ ಒಂದು ಸಿನಿಮಾದ ಒಂದು ನಿರೀಕ್ಷೆ ಕೂಡ ದೊಡ್ಡ ಮಟ್ಟದಲ್ಲಿದೆ. ರಾಕಿಂಗ್ ಸ್ಟಾರ್ ಯಶ್ ಅವರ ಸಿನಿಮಾ ಬಂದು ಸುಮಾರು 1.5 ರಿಂದ 2 ವರ್ಷ ಆಗಿದೆ. KGF 2 ಸಿನಿಮಾ ಬಂದ ನಂತರ ಮತ್ತು ಯಾವ ಸಿನಿಮಾ ಕೂಡ ಬಂದಿಲ್ಲ. ಸೊ ಹಾಗಾಗಿ ಅವರ ಅಭಿಮಾನಿಗಳಿಗೆ ಈ ಸಿನಿಮಾ ಕೂಡ ಬಹಳ ನಿರೀಕ್ಷೆ ಹುಟ್ಟಿಸಿರುವಂತಹ ಒಂದು ಸಿನಿಮಾ. ಸೊ ಇದಾದ ನಂತರ ಏನು ಬಾಲಿವುಡ್ ಹಾಗೂ ಸ್ಯಾಂಡಲ್ವುಡ್ ಎಲ್ಲ ಒಂದು ಕ್ಷೇತ್ರಗಳಲ್ಲೂ ಈ ಒಂದು ಸಿನಿಮಾ ಬರ್ತಾ ಇರುವಂತಹದ್ದು ರಾಮಾಯಣ. ಸೊ ಹಾಗಾಗಿ ರಾಮಾಯಣ ಅನ್ನೋ ಒಂದು ಸಿನಿಮಾ ಮೇಲೆ ಸಾಕಷ್ಟು ನಿರೀಕ್ಷೆ ಕೂಡ ಇಟ್ಕೊಂಡಿದ್ದಾರೆ. ಸೊ ಆ ಒಂದು ಸಿನಿಮಾದಲ್ಲಿ ಈಗ ರಾವಣನ ಪಾತ್ರದಲ್ಲಿ ಯಶ್ ಅವರು ಸುಮಾರು 200 ಕೋಟಿ ಹಣವನ್ನು ಈಗ ತೆಗೆದುಕೊಂಡಿರುವಂತಹ ಒಂದು ವಿಚಾರ. ಸೊ ಹಾಗಾಗಿ ಇದು ಇವತ್ತಿನ ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ ನ್ಯೂಸ್. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.